ಜೀರ್ಣೋದ್ಧಾರ ಬ್ರಹ್ಮಕಲಶ ಸಮಿತಿದ ಅಧ್ಯಕ್ಷರಾದ ಕೋಂಜಲ್ ಮತ್ತು ಪ್ರಭಾಕರ್ ಶೆಟ್ಟರು ಮೇರೆಗಳಿಗೆ ಸ್ವಾಗತ ಮಾಡ್ತಂದಲ್ಲ. ಅಂಜನೆ ನಮ್ಮ ಕ್ಷೇತ್ರದ ತಂತ್ರಿದಾರಾಯಣ ಶ್ರೀ ವೇದವ್ಯಾಸ ತಂತ್ರದ ನಮ್ಮ ಟುಗುಲ್ಲೇರು ಮೇರೆನೆಗಳು ಹೃತ್ಪೂರ್ವಕವಾದ ಸ್ವಾಗತ ಮಾಡ್ತಂದಲ್ಲ. ಅಂಜನೆ ಶಿವಾರ ಗೊತ್ತಿನಾರು ಉಮೇಶನ್ ಶೆಟ್ಟಿ ನೇರಲೋಲ್ಲೇರು ಮೇರೆನೆಗಳು ಆತ್ಮೀಯದ ಸ್ವಾಗತ ಮಾಡ್ತಂದಲ್ಲ. ಅಂಜನೆ ಕ್ಷೇತ್ರದ ಮುಕ್ತೇಶ್ವರಾಯಣ ಮಧುಕರ ಮೇಲೋಲ್ಲೇರು ಮೇರೆನೆಗಳು ಸ್ವಾಗತ ಮಾಡ್ತಂದಲ್ಲ. ಅಂಜನೆ ಬ್ರಹ್ಮಕಲಶ ಸಮಿತಿದ ಕಾರ್ಯಾಧ್ಯಕ್ಷರಾಯನ ಪ್ರದ್ಯುಮ್ನವರ ಕೈಯರು ಗೊತ್ತು ಮೇರಲಲ್ಲೇರು ಮೇರೆನೆಗಳು ಸ್ವಾಗತ ಮಾಡ್ತಂದಲ್ಲ. ಅಂಜನೆ ಕುಡೂರಿ ಪಾರ್ಲಮೆಂಟ್ ಗುತ್ತದ ಗೊತ್ತಿನಾರ ತುಕಾರಾಮ್ ಶೆಟ್ಟರು ಮೇರೆನೆಗಳು ಸ್ವಾಗತ ಮಾಡ್ತಂದಲ್ಲ. ಅಂಜನೆ ಸೇರ್ದಿನ ಮಾತಾ ಊಟಗಳನ್ನು ಸ್ವಾಗತ ಮಾಡ್ತಂದು ನಮ್ಮ ಇನ್ನಿತ ಪತ್ರಿಕಾಗೋಷ್ಠಿ ಶುರು ಮಾಡ್ಕೊ 18 ಮಂದಿ ಪತ್ರಿಕಾಗೋಷ್ಠಿ ಮಾಡ್ತಾರೆ. ಇಂಜನೆ ಈಗಲೇ ಮಾತ ಪತ್ರಿಕಾ ಮಿತ್ರಗಳು ಲೆಕ್ಕದ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಿದ್ದ ಆನೆಟ್ ಪಕ್ಕ ಮಾತ ಪತ್ರಿಕೆ ಬಂದರು ಇಂಕಲು ನಿರೀಕ್ಷೆ ಮಾಡ್ತಾನೆ ಹೆಚ್ಚ ಇಂಕಲೆ ಪ್ರಚಾರ ಕೊಟ್ಟು ಭಾರಿ ಸಪೋರ್ಟ್ ಮಾಡ್ತಾರೆ. ಇದಕ್ಕೆ ಸುರುಕಾದ ಕ್ಷೇತ್ರದ ಪರವಾದ ಇಂಕಲು ಅನಂತ ಧನ್ಯವಾದ ಕೋರೋನಲ್ಲ. ಅಂಚಿನ ನಿಕಲ ಕುಡಿಂಜಿ ರಿಕ್ವೆಸ್ಟ್ ಮಂಡ 22-30 ಮಟ್ಟ ನಿರಂತರ ಕಾಂಡೇಡ್ ಧಾರ್ಮಿಕ ವೈದಿಕ ಅಂಚಿನ ಸಾಂಸ್ಕೃತಿಕ ಕಾರ್ಯಕ್ರಮ ನಡಪರಂಡು ಎಂಕಲೆಗೆ ಪೂರ್ಣ ಪ್ರಮಾಣದ ಪ್ರಚಾರ ಕೊಟ್ಟು ಎಂಕಲೆಗೆ ನಿಕಲು ಸಹಕಾರ ಕೊರಡು ಮಾಡೋದು ನಿಕಲ ಕಳಕಳಿತ ವಿನಂತಿ. ಈ ಪತ್ರಿಕಾಗೋಷ್ಠಿದ ಉದ್ದೇಶಿಸಿದ ನಮ್ಮ ದಿಬಾರ ಗೊತ್ತಿನ ಶ್ರೀ ಉಮೇಶ್ ಶೆಟ್ಟರು ಪಾತ್ರ ಚಿತ್ರ ಪತ್ರಕಾರರ ಮಾಧ್ಯಮದ ಪೂರೆಗಳ ಯಾನು ಮಾದರಿಗಳ ಏನು ಹೃದಯಪೂರ್ವ ಯಾನು ಸ್ವಾಗತ ಮಾಡ್ತಂದ್ರೆ ಅಂಚನೆ ಎಕಡೆ ಮುರಾಂಡಾತಿ ನೋಟು ಬರ್ತದೆ ನಿಕ್ಲು ಒಂಜಿ ಏತು ಪೂರ ಪ್ರಚಾರ ಮಲ್ದರು ಎನ್ನ ಮಾತಾಡ್ಲಿಕ್ಕೆ ಏನೊಂದಿಲ್ಲ ಕೆಲವರಿಗೆ ಗೊತ್ತಾದಿನಾಗಿಲ್ಲ ಕೇನೊಂದಿಲ್ಲ ಅಲ್ಪ ಇಂಚಿನ ನಡತಂದು ಅಡಿಬಿಟ್ಟ ಅವು ವ್ಯವಸ್ಥೆ ಸರಿ ಇತ್ತೀಜಿ ಬಂಡ ಒಂಜಿ ಪ್ರಚಾರ ಸರಿ ಇತ್ತೀಜಿ ಮೊರಾನಿನ ಪಕ್ಕ ಅವು ಎಡ್ಡೆ ಸ್ಪೀಡ್ ಬರ್ತದೆ ಎಡ್ಡೆ ತುಂಬ ಹೋಗುಂಡು ಪೊರ್ಲುಡೆ ಅವು ನಿಕಲ್ನ ಮಾಧ್ಯಮಡೆ ನಿಕಲ್ನ ಒಂಜಿ ಒತ್ತಡೋಡೆ ನಿಕಲ್ನ ಒಂಜಿ ನೆಟ್ಟೆ ಆಯಿನಿ ಏನು ನಂಬೆ ಅಂಚನೆ ಮಿತ್ತಿಗಳ ಅವಿನ ಪೊರ್ಲು ಅವಿನ ನಿಕಲು ನಿರ್ವಹಿಸಿಕೊಂಡು ಆಪಿಂಚಿನ ಕೆಲಸ ಮಲ್ಲ ಕೆಲಸ ಒಂದು ಮಂಡಲ ಮಂಡ ಒಂದು ಸುರುತ ಮಂಡಲ ಅತ್ತೆ ಒಂದು ಮೂಜಿನೇ ನಾಗಮಂಡಲ ಎಂಕಲ್ಲ ಇಲ್ಲಡಾಪಿನ 4ನೇ ಮಂಡಲ 4ನೇ 50 ವರ್ಷ ಎಲ್ಪತ್ತಾಜಿ 2010 2024 ಒಂದು 4ನೇ ನಾಗಮಂಡಲ ಈ ಕಂಡುಡೆ ಮೂಜಿ ಒಂದು ನಾಗಮಂಡಲ ತೀರ್ಥಂ ಜಾತ್ರೆ ಅಂಚೆ 4 ಸರ್ತಿ 5 ನಾಗಮಂಡಲ ಅವೇ ನಮ್ಮ ದರ್ಶನದಾರಿ ನಾಗಮಂಡಲದಾರಲ್ಲ ಆರು ಅಜ್ಜ ಇತ್ತೇರಿ ಇತ್ತೆ ಆರು ಒಂದು ದಿನ ನಮ್ಮ ಶಾಮುಕೇರಿ ಆರೆ ಫಸ್ಟ್ದ ಒಂದು ಪಿಂಗಾರ ಕೊಡ್ತೀನಿ ಎಲ್ಪತ್ತು ಆಜ್ರೇಟ್ ಅಂಚನೆ ಈ 5 ಮಕ್ಕಳ ರಡ್ಡು ಮಾಡ್ತೀರಿ ಅಂಚನೆ ಈ ನಾಗಮಂಡಲ ಆಪಿನ ಈ ಕಂಡು ಭಯಂಕರ ವಿಶೇಷ ಉಂಟು. ಅಂಚನೆ ಈ ಮಂಡಲ ಔಟ್ ಅಪ್ಪಗದ ಹಿಂಗೆ ನಾನು ಬೈದೆ 76 ದಿಟ್ಟು ನಾನು ಬೈದೆ ಇಲ್ಲಿದ್ದೆ ಅಂಚಿನ ಒಂದು ದೃಶ್ಯನ ಯಾನ್ ತೂತುಜಿ ಅಪ್ಪಗ ಮಂಡಲ ಭಾರಿ ಅಪೂರ್ವ ಆಪಿ 50 ಮೂಡಲ ಭಾರಿ ಅಪೂರ್ವ ಆವೇ ವರ್ಷ ಯಾನ್ ಪುಟ್ಟುದೀನಿ ಅಂಚ ಈ ಸರ್ತಿಲ್ಲ ಆ ಮಂಡಲ ಪೊರ್ಲುಡೆ ನಡಪೊಡು ಪೊರ್ಲುಡೆ ನಡಪರೆ ನಿಕಲ್ನ ಇಂಕ್ಲೆಗೆ ಫುಲ್ಲು ಸಹಕಾರ ಪಡುದು ದಯ ಪಂಡ ಪ್ರಚಾರ ಅವಡು ಅಂಚನೆ ದೈವದ ಶಕ್ತಿ ಉಂಟು ಅವು ನಿಕಲೆ ಮಾತರೆಗಳ ಆಯ್ತಾ ಅನುಗ್ರಹ ತಿಕ್ಕೋಡು ನಿಕಲ ಜೀವಮಾನೋಡು ನಿಕಲ್ನ ಕೆಲಸದಲ್ಲಿ ದಾಲ ನಿಕ್ಲೆಗೆ ಒಂಜಿ ತೊಂದರೆಗಳು ಮಾತ್ರ ಬರಂದಿಲ್ಲ ನಿಕ್ಲೆ ಸಂಪೂರ್ಣ ರೀತಿಯ ನಿಕ್ಲೆ ಆಶೀರ್ವಾದ ತಿಕ್ಕಿದೆ ಬತ್ತಿನ ಭಕ್ತರಿಗೆ ಆಯ್ತು ಪ್ರತಿಫಲ ತಿಕ್ಕೋಡು ಆ ನಾಗಮಂಡಲದ ಪ್ರಸಾದ ಇಲ್ಲಡೆ ಕೊನೆಯಿನ ಅಕಲೆ ದಾಲ ನಮ್ಮ ಮಾತುಗಳಲ್ಲಿ ಗೊತ್ತಿತ್ತಿನ ನಮ್ಮ ಪರಶುರಾಮ ಶಕ್ತಿ ಮುಲ್ಪ ನಾಗನೇ ಮಲ್ಲ ನಡಕ್ಕೆ ಅಂಚನೆ ಮಾತ ಇಲ್ಲಡೆಗೆ ಆ ಪ್ರಸಾದ ಮುಟ್ಟುದು ಪ್ರತಿ ವರಿಯನ ಇಲ್ಲಡೆ ಪ್ರಸಾದ ಮುಟ್ಟುದು ಆಗಲೇ ಮಾತರೆಗೆ ಆ ದೇವರು ನಾಗದೇವರು ಕ್ಷೇಮ ಕೊರದು ಪೊರ್ಲಿನ ನಡಪಾಕೊರೋಡು ಅಂಚನೆ ಆಗ್ಲಿಗೆ ಮಾತರೆಗಳ ದಾಲ ಒಂಜಿ ಅಕಲ ಜೋಮಾನ ಅಡೆ ತಡೆ ದಾಲ ಹೆಚ್ಚು ಕಮ್ಮಿಲ್ಲ ಬರಂದ ಲೆಕ್ಕ ರಕ್ಷಣೆ ಬರ್ತದ ಕಾಪಾಡುದ ಉಲ್ಲಾಯ ಕೊಡಬಂದೆ ಕಟೀಲ್ದ ಉಲ್ಲಾಲ್ಲಿ ಅಂಚನೆ ಹೆಂಗನ ಊರ್ದ ಲಕ್ಷ್ಮೀ ಜನ ದೇವರಿ ಮಾತಗಳ ಅನುಗ್ರಹ ಕೊರದು ಪೊರ್ಲಿನ ನಡಪಾಕೊರೋಡು ಎಂಕಲ ಪ್ರಾರ್ಥನೆ ಗ್ರಾಮಸ್ಥರು ಅಂಜನೆ ನಮ್ಮ ಮೂಲು 10 ದಿನ ನಿರಂತರ ವೈದಿಕ ಅಂಜನೆ ಧಾರ್ಮಿಕ ಕಾರ್ಯಕ್ರಮ ನಡಪರಂಡು
ನೆತ್ತ ಬಗ್ಗೆ ಒಂದು ವಿವರ ಬರಲಿ ನಮ್ಮ ಕ್ಷೇತ್ರದ ಹತ್ತಿರದಾರಣ ವೇದವ್ಯಾಸಕಂತ ನಮೋ ದೇವಿ ಮಹಾದೇವಿ ಶಿವಾಯಿ ಸತತಂ ನಮಃ ನಮ ಪ್ರಗತಿ ಭದ್ರಾಯಿ ನಾರಾಯಣಿ ಕ್ಷೇತ್ರದ ಸನ್ನಿಧಿ ಕುಪ್ಪೆಂಚಿತ್ತನ ಉಲ್ಲಾಯ ಕೊಡಮಂದಾಯ ಅಂಚನೆ ಕರೆದು ಇಲ್ಲಾದಿನ ಮನಸ್ಸು ನಮ್ಮ ಜೊತೆ ಕುಪ್ಪೆಂಚಿತ್ತಿನ ಭಾಗದ ಜೊತೆ ಅಂಜನೆ ಉಮೇಶ್ ಜೊತೆ ಪ್ರದ್ಯುಮ್ನರಾಯ ಅಂಚನೆ ಆತ ಕಾರ್ಯಕರ್ತೆಯರು ವಿಶೇಷವಾದ ಮಾಧ್ಯಮ ಬಂಧುಳೆ ಪೂರ ಅಭಿವಂದಿಸ ಒಂದು ನಮ್ಮ ಈ ಸತಿ ನಮ್ಮ ತಿಬಾರದ ಕೊಡವಂದಾಯನ ಜೀರ್ಣೋದ್ಧಾರ ಬಣ್ಣಂದಾಂಡ ಸಮಗ್ರ ಜೀರ್ಣೋದ್ಧಾರ ಚೂರು ಒಂಜಿಂಜಿಯಿಂದ ಪೂರ್ಣ ಒಂಜಿ ರೀತಿಯಡೆ ನೂತನವಾಯಿಂಚಿತ್ತಿನ ಸಾನ ನಿರ್ಮಾಣ ಒಂದು ನೂತನವಾಯಿಂಚಿತ್ತಿನ ಧ್ವಜ ನಿರ್ಮಾಣ ಒಂದು ನೂತನವಾಯಿಂಚಿತ್ತಿನ ಗೋಪುರಗಳು ಇಂಚ ಪ್ರತಿ ಒಂಜಿಲ ಆಮೂಲಾಗ್ರಾದೆ ನೂತನವಾಯಿಂಚಿತ್ತಿನ ಮಂದಿರಡು ನಮ್ಮ ಉಲ್ಲಾಯ ಕೊಡವಂದಾಯನಾಗಿಲ್ಲ ಪ್ರತಿಷ್ಠಾ ಆವರಣು ಜೊತೆಗೆ ಐತ ಒಂಜಿ ಅಂಗವಾಯಿಂಚಿತ್ತಿನ ಜಾತ್ರಾ ಮಹೋತ್ಸವದ ಆವರಣು ಮಾದ ರೀತಿಯಲ್ಲಿ ಅನುಗ್ರಹ ಕೊಟ್ಟಿಂಚಿತ್ತಿನ ನಾಗಮಂಡಲ ಸೇವೆಯ ಆವರಣ ಇಂದು ನಮ್ಮ 22ಕ್ಕೆ ಆರಂಭ ಇಂಚಿತ್ತಿನ ಪೂಜಾ ಪ್ರಕ್ರಿಯೆಗಳು 25 ತಾರೀಕು ಮುಟ ವೈದಿಕ ಪ್ರಕ್ರಿಯೆಗಳು ನಡಕೊಂಡು ಅದ್ರ ಪಕ್ಕ ನಮ್ಮ ದೈವದ ಜಾತ್ರಾ ಮಹೋತ್ಸವದ ನಡಪೆರವು ಈ ಒಂಜಿ ಸಂದರ್ಭಗಳು ನಮ್ಮ ವೈದಿಕ ಕಾರ್ಯಕ್ರಮಗಳು ನಾಗನ ಸನ್ನಿಧಾನವುಳ್ಳ ವಿಶೇಷವಾಯಿಂಚಿತ್ತಿನ ಪೂಜಾ ಪುನಸ್ಕಾರಗಳು ಪೂರ ಅವರಂಡು ಅವು ಒಂಜಿ ರೀತಿಯಡೆ ನಂಗೆ ಈ ಒಂಜಿ ಮಾಸ ಪಂಪಿಂಚಿತ್ತಿನ ಸೂರ್ಯ ಉಚ್ಚೆಡು ಉಪ್ಪಿಂಚಿತ್ತಿನ ಒಂಜಿ ಮಾಸ ಜ್ಯೋತಿಷಾಸ್ತ್ರ ಪ್ರಕಾರವಾದ ಭಾರಿ ಒಂಜಿ ಶಕ್ತಿದಾಯಕವಾಯಿಂಚಿತ್ತಿನ ಪವರ್ಫುಲ್ ಒಂದು ಬಣ್ಣಲ್ಕ ಅಂಚಿತ್ತಿನ ಒಂಜಿ ಈ ಮಾಸೋಡು ನಮ್ಮ ದೈವದ ಸಂಪೂರ್ಣ ನವೀಕರಣ ಪುರಸ್ಸರವಾದ ಬ್ರಹ್ಮ ಕಲಶೋತ್ಸವ ಅವು ನಡಪೆರ ಉಂಡು ಅದಕ್ಕೆ ನಮ್ಮ ಮಾತ ಹಿರಿಯರ ಇಂಚಿತ್ತಿನ ಆಸರಣ್ಯರ್ನಾಗಲು ಅಂಚನೆ ವೈದಿಕ ಹಲವೆಲ್ಲ ವ್ಯಕ್ತಿಗಳನ್ನಾಗಲು ಪೂರ ಬರಲಿದ್ದಾರೆ ಹಾಗೆಲ್ಲ ಸನ್ಮುಖಡು ಈ ಒಂಜಿ ಬ್ರಹ್ಮ ಕಲಶೋತ್ಸವ ನಾಗಮಂಡಲೋತ್ಸವ ಪೂರ ನಡಪೆರ ಉಂಡು ಅದಕ್ಕೆ ಮಾತೆರೆಲ್ಲ ಆ ಸ್ವಾಗತವನ್ನು ತಂದು ಮಾತೆರೆಲ್ಲ ಒಂದು ಅಪೂರ್ವವಾಯಿಂಚಿತ್ತಿನ ಮೂಳು ವಿಷಾಹಾರ ಒಂಜಿ ನಂಜಿ ಬಣ್ಣಿಂಚಿತ್ತಿನ ಅವು ಪರಿಹಾರ ಮಂತ ಮಾತ ಅಮೃತವನ್ನು ದಲ್ಕಂಚಿತ್ತಿನ ಈ ತೀರ್ಥನೆ ಬರ್ಪಿಂಚಿತ್ತಿನ ಈ ಕ್ಷೇತ್ರದ ವೈಭವೋಪೇತವಾಯಿಂಚಿತ್ತಿನ ಬ್ರಹ್ಮಕಲಶೋತ್ಸವ ಪೂರ ನಡಪರಂಡು ಅದನ್ನು ಕೊಲ್ಲುಡೆ ಆ ಪಣಲ್ಕ ಇವು ಮಾಧ್ಯಮದಾಗಲು ಅದಕ್ಕೆ ಸಂಪೂರ್ಣ ಸಹಕಾರಗಳು ನರಪಡೋದು ಬಂದು ನಾನು ಎಂಗೆಲ್ಲ ವೈದಿಕ ಪರಂಪರೆದ ಅವರ ಒಟ್ಟು ಇಗಳ ಕೇಳೋಣ ನಮ್ಮ ಈ 2 ದಿನ ನಡಪಂಚಿನ ಪೂರ್ಣ ಕಾರ್ಯಕ್ರಮದ ಬಗ್ಗೆ ವಿವರ ಬರಲಿರು ನಮ್ಮ ಬ್ರಹ್ಮಕಲಶ ಜೀರ್ಣೋದ್ಧಾರ ಸಮಿತಿಯ ಕಾರ್ಯಾಧ್ಯಕ್ಷರಾದ ಪ್ರದ್ಯುಮ್ನರವರು ಕೈರವರು ಇವತ್ತು ಇಲ್ಲಿ ಸೇರಿದಂತಹ ಎಲ್ಲ ಪತ್ರಿಕೋದ್ಯಮದ ಮಿತ್ರರಿಗೆ ನನ್ನ ವೈಯಕ್ತಿಕ ಸ್ವಾಗತವನ್ನು ಕೋರ್ತಾ ಶಿವರೂರು ಕೊಡವಣಿತಾಯ ಕ್ಷೇತ್ರದಲ್ಲಿ 22ರಿಂದ 26ರ ತನಕ ಬ್ರಹ್ಮಕುಂಭಾಭಿಷೇಕ 26ಕ್ಕೆ ಬ್ರಹ್ಮಕುಂಭಾಭಿಷೇಕ 26 ರಾತ್ರಿ ಅಷ್ಟಪವಿತ್ರ ನಾಗಮಂಡಲ ಹಾಗೂ 27ರಿಂದ 30ರ ತನಕ ವಿಶೇಷ ಜಾತ್ರಾ ಮಹೋತ್ಸವ ನಡೆಯಲಿಕ್ಕಿದೆ. ಪೂರ್ವಭಾವಿಯಾಗಿ
ಶುಕ್ರವಾರ ಸಂಜೆ ಎಲ್ಲ ನಮ್ಮ ಭಕ್ತರ ಅಪೇಕ್ಷೆಯಂತೆ ಎಲ್ಲ ಭಕ್ತರು ಒಟ್ಟುಗೂಡಿ ಸಂಗ್ರಹಿಸಿದಂತಹ ಒಂದು ಸ್ವರ್ಣದಲ್ಲಿ ನಾವು ಕ್ಷೇತ್ರದ ಅಧಿದೈವಗಳಿಗೆ ನಾವು ಹೊಸತಾದ ಸ್ವರ್ಣ ಪಲ್ಲಕ್ಕಿಯನ್ನು ಸಮರ್ಪಿಸಲಿಕ್ಕಿದ್ದೇವೆ. ಆದ್ದರಿಂದ ನಾವು 22 ಬದಲು ನಮ್ಮ ಕಾರ್ಯಕ್ರಮ 19ಕ್ಕೆ ನಾವು ಒಂದು ಪ್ರಾರಂಭ ಅಂತ ಹೇಳಿದರು ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದರೆ ಅದೇ ದಿವಸ ಸಂಜೆ 5 ಗಂಟೆಗೆ ಉಡುಪಿ ಪಲಿಮಾರು ಮಠದ ಶ್ರೀ 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 ವಿದ್ಯಾಧೀಶ ಶ್ರೀಪಾದರ ಅಮೃತ ಹಸ್ತದಿಂದ ಕಟೀಲು ಕ್ಷೇತ್ರದಲ್ಲಿ ಆ ಸ್ವರ್ಣ ಪಲ್ಲಕ್ಕಿಯ ಮೆರವಣಿಗೆಗೆ ಚಾಲನೆ ದೊರೆಯಲಿದೆ. ಹಾಗೆ ಅದೇ ದಿವಸ ಮಂಗಳೂರಿನ ಉದ್ಯಮಿಯೊಬ್ಬರು ನಿರ್ಮಿಸಿಕೊಟ್ಟಂತಹ ಕಟೀಲಿಂದ ಬರುವಂತಹ ಭಕ್ತರಿಗೆ ಸ್ವಾಗತವನ್ನು ಕೋರುವಂತಹ ಸ್ವಾಗತ ಗೋಪುರ ನಮ್ಮ ಉಳ್ಳಂಜೆ ಕ್ರಾಸ್ ಅಂತ ಕಟೀಲಿಂದ ಬರುವ ದಾರಿಯಲ್ಲಿದೆ. ಅದನ್ನು ಸಹ ಆ ದಿವಸ ಶ್ರೀಗಳು ಲೋಕಾರ್ಪಣೆ ಮಾಡಲಿಕ್ಕಿದ್ದಾರೆ. ನಂತರ 20ನೇ ತಾರೀಕಿಗೆ ನಮ್ಮ ಕ್ಷೇತ್ರದಿಂದ ಈಗಾಗಲೇ ಕಟೀಲು ಉತ್ಸವ ಪ್ರಾರಂಭ ಆಗಿದೆ. ಕಟೀಲು ದೇವರ ಭೇಟಿಗಾಗಿ ಅದೇ ಸ್ವರ್ಣ ಪಲ್ಲಕ್ಕಿಯಲ್ಲಿ ಕೊಡಮಣಿತ ದೈವ ಅಲ್ಲಿ ಹೋಗ್ಲಿಕ್ಕಿದೆ. ಅಲ್ಲಿಂದಲೇ ನಮ್ಮ ಈ ವೈಭವ ಪ್ರಾರಂಭ ಆಗ್ತದೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ನಾವು ಈ ಸಲ ನಮ್ಮ ಬ್ರಹ್ಮಕಲಶವನ್ನು ವಿಶೇಷವಾಗಿ ಪ್ಲಾಸ್ಟಿಕ್ ಮುಕ್ತ ಬ್ರಹ್ಮಕಲಶ ಮಾಡಬೇಕು ಅಂತ ಹೇಳುವ ಒಂದು ಸದುದ್ದೇಶವನ್ನ ಹೊಂದಿದ್ದೇವೆ. ಅದಕ್ಕಾಗಿ ಈಗಾಗಲೇ ಈ ಚೀಲ ಆಗಲಿ ಅಥವಾ ಗ್ಲಾಸ್ ಆಗಲಿ ಯಾವುದನ್ನು ಕೂಡ ನಾವು ಪ್ಲಾಸ್ಟಿಕ್ ಉಪಯೋಗಿಸುವುದಿಲ್ಲ ಅಂತ ಹೇಳುವಂಥ ಒಂದು ದೃಢ ನಿರ್ಧಾರವನ್ನು ನಾವು ತಗೊಂಡಿದ್ದೇವೆ. ಅದಕ್ಕಾಗಿ ನಮ್ಮ ಬೆಂಗಳೂರಿನ ಒಂದು NGO ಸಂಸ್ಥೆಯವರು ನಮಗೆ ಉಚಿತವಾಗಿ ಸಾಧಾರಣ ಒಂದು 15 ರಿಂದ 20 ಲಕ್ಷ ವೆಚ್ಚದಲ್ಲಿ ಅದಕ್ಕೆ ಬೇಕಾದಂತಹ ಪರಿಕರಗಳನ್ನು ಈಗಾಗಲೇ ಒದಗಿಸಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅದೇ ರೀತಿ ಈ 22ರಿಂದ 26 ತನಕ ಪ್ರತಿ ದಿವಸ ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ನಿರಂತರ ಅನ್ನದಾನ ಬೆಳಗಿಂದ ರಾತ್ರಿ ತನಕ ನಡೆಯಲಿಕ್ಕಿದೆ. ವಿಶೇಷ ಆಕರ್ಷಣೆಯಾಗಿ ಆವಾಗ ಈ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರಕ್ಕೆ ವಿವಿಧ ಮಠಗಳ ಸ್ವಾಮೀಜಿಗಳು, ಧಾರ್ಮಿಕ ಮುಂದಾಳುಗಳು, ಅದೇ ರೀತಿ ನಮಗೆ ಇಲ್ಲಿಗೆ ದೇಣಿಗೆಯನ್ನು ಕೊಟ್ಟಂತಹ ಹಲವಾರು ಉದ್ಯಮಿಗಳು, ಅದೇ ರೀತಿ ಸಮಾಜದ ಹಿರಿಯ ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳು, ವಿವಿಧ ಕ್ಷೇತ್ರಗಳ ಮುಕ್ತೇಶ್ವರರು, ಗಡಿಕಾರರು ಎಲ್ಲರೂ ಆಗಮಿಸಿ ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕಿದ್ದಾರೆ. ಅದೇ ರೀತಿ 25ನೇ ತಾರೀಕಿಗೆ ಹಿಂದಿ ಬಾಲಿವುಡ್ ಖ್ಯಾತ ನಟಿ ಶಿಲ್ಪಾ ಶೆಟ್ಟಿ ಅವರು 25, 26, 27 3 ದಿನಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಮಾತ್ರವಲ್ಲದೆ ಈ ಬ್ರಹ್ಮಕುಂಭಾಭಿಷೇಕದ ಪ್ರಧಾನ ಏನು ಕುಂಭ ಇದೆ, ಪ್ರಧಾನ ಕಲಶ ಏನಿದೆ, ಅವರು ಈಗಾಗಲೇ ಅದನ್ನು ಕ್ಷೇತ್ರಕ್ಕೆ 25ರಂದು ಸಮರ್ಪಿಸಲಿಕ್ಕಿದ್ದಾರೆ ಅವರ ವತಿಯಿಂದ. ಇದಕ್ಕಾಗಿ ನಾನು ವಿಶೇಷ ಅಭಿನಂದನೆಯನ್ನ ಅವರಿಗೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ 25ಕ್ಕೆ 1,000 ಮಕ್ಕಳಿಂದ ಕುಣಿತ ಭಜನೆಯನ್ನ ನಾವು ಇಲ್ಲಿ ಆಯೋಜಿಸಿದ್ದೇವೆ. ಅದನ್ನ ಉದ್ಘಾಟಿಸಲಿಕ್ಕೆ ಬೆಂಗಳೂರಿನ ಸ್ವಾಮೀಜಿಗಳಾದಂಥ ಶ್ರೀ ಆನಂದ್ ಗುರೂಜಿ ಅವರ ನೇತೃತ್ವದಲ್ಲಿ ನಾವು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದೆ. ಮಾತ್ರವಲ್ಲದೆ 22ರಿಂದ 24 ತನಕ ಸುತ್ತಮುತ್ತಲ ಊರಿನಿಂದ ಹೊರಕಾಣಿಕೆಯು ಸಮರ್ಪಣೆಯಾಗುವಂತಹ ಒಂದು ಕಾರ್ಯಕ್ರಮವೂ ಇದೆ. ಅದೇ ರೀತಿ ಕ್ಷೇತ್ರದ ಕೆಲವೊಂದು ಒಟ್ಟು ನಾವು ಸಾಧಾರಣ 9 ಕೋಟಿ ವೆಚ್ಚದಲ್ಲಿ ಆದ್ಯತೆ ಮೇರೆಗೆ ಕೆಲಸಗಳನ್ನು ಮಾಡಿದ್ದೇವೆ. ಅದರ ವಿವರವನ್ನು ನಮ್ಮ ಟ್ರಸ್ಟಿಗಳಾದಂತಹ ಇವರು ನಮ್ಮ ಮಧುಕರ ಮೀನವರು ಮುಂದೆ ನೀಡಲಿಕ್ಕಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಬಹುಶಃ ಸೋಷಿಯಲ್ ಮೀಡಿಯಾ ಆಗಲಿ ನಮ್ಮದು ಎಲ್ಲ ಈಗ ನೋಡುವಾಗ ನಮ್ಮ ಹುಡುಗರು ಪಾಪ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಫಾಸ್ಟ್ ಕೆಲಸ ಮಾಡ್ತಾರೆ. ಅದೇ ರೀತಿ ಮಾಧ್ಯಮದವರು ಉತ್ತಮ ನಮಗೆ ಸ್ಪಂದನೆಯನ್ನು ಕೊಡುವುದರ ಮುಖಾಂತರ ಎಲ್ಲ ಕಡೆಯೂ ನಮ್ಮ ಪ್ರಚಾರ ಅಬ್ಬರದಿಂದ ಸಾಗ್ತಾ ಇದೆ. ಮಾತ್ರವಲ್ಲದೆ ನಾನು ಈ ಸಂದರ್ಭದಲ್ಲಿ ಕೆಲವರು ಜಾಹೀರಾತು ಸಂಸ್ಥೆಗಳನ್ನು, ನಾನು ಹೆಸರು ಹೇಳುವುದಿಲ್ಲ ಯಾರು ಅಂತ,
ಉಚಿತವಾಗಿ ನಮಗೆ ಬೋರ್ಡ್ ಅನ್ನ ಕೊಟ್ಟು ಅವರದ್ದು ಏನು ಹೋರ್ಡಿಂಗ್ಸ್ ಇದೆ ಅದನ್ನು ಉಚಿತವಾಗಿ ಕೊಟ್ಟಿದ್ದಾರೆ. ನಮಗೆ ಸಾಧಾರಣ ಏನಿಲ್ಲ ಅಂದ್ರೆ ಒಂದು 200 ಹೋರ್ಡಿಂಗ್ಸ್ ಅನ್ನು ನಮಗೆ ಉಚಿತವಾಗಿ ಅದಕ್ಕೆ ಫ್ಲೆಕ್ಸ್ ಹಾಕ್ಲಿಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೂ ನಾನು ಆಭಾರಿಯಾಗಿದ್ದೇನೆ. ವಿಶೇಷವಾಗಿ ಪತ್ರಿಕಾ ಮಾಧ್ಯಮದ ಮಿತ್ರರು ನಮಗೆ ಬಹುಶಃ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಬಹಳ ಜಗನ್ನಾಥ್ ಶೆಟ್ಟರನ್ನ ಅವರ ತಂಡ ಉತ್ತಮವಾಗಿ ಕೆಲಸ ಮಾಡಿದೆ. ನನಗೆ ಆಶ್ಚರ್ಯ ಆಗ್ತಿದೆ. ಒಂದು ಸಣ್ಣ ಕಾರ್ಯಕ್ರಮ ಆದರೆ ಒಂದು 20 ಪೇಪರಲ್ಲಿ ಬರ್ತಾ ಇತ್ತು ನಮಗೆ. ಅದೇ ರೀತಿ ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ ಚಾನಲ್ಗಳು, ಟಿವಿ ಚಾನಲ್ಗಳು ಉತ್ತಮವಾದಂತಹ ನಮಗೊಂದು ಏನು ಅಡ್ವರ್ಟೈಸ್ಮೆಂಟ್ ಜಾಹೀರಾತನ್ನು ಕೊಟ್ಟಿದೆ. ಅದಕ್ಕಾಗಿ ವಿಶೇಷ ಅಭಿನಂದನೆಯನ್ನು ಸಲ್ಲಿಸ್ತಾ ನಮ್ಮ ಇಲ್ಲಿಯ ಕಾಮಗಾರಿಗಳ ಬಗ್ಗೆ ಯಾವುದೆಲ್ಲ ಕಾಮಗಾರಿಗಳಾಗಿದೆ ಅದರ ಬಗ್ಗೆ ನಮ್ಮ ಟ್ರಸ್ಟಿಗಳಾದಂತಹ ಮಧುಕರಮ್ಮನವರು ಇನ್ನು ಮುಂದಕ್ಕೆ ಅದರ ಬಗ್ಗೆ ತಿಳುವಳಿಕೆಯನ್ನು ಕೊಡಲಿಕ್ಕಿದ್ದಾರೆ. ಊರಿಗೆ ಪರವೂರಿಗೆ ಅದು ಎಲ್ಲ ಕಡೆಗೆ ಅದರ ಪ್ರಚಾರವನ್ನು ನೀವು ಕೊಡಬೇಕು. ನಮ್ಮ ಕ್ಷೇತ್ರಕ್ಕೆ ಇನ್ನಿನ್ನು ಭಕ್ತರು ಬರುವಾಗೆ ತಾವುಗಳೆಲ್ಲ ಸಹಕಾರ ಮಾಡಬೇಕು ಅಂತ ಹೇಳುವ ಉದ್ದೇಶದಿಂದ ನಿಮ್ಗೆಲ್ರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕಳೆದ 6 ತಿಂಗಳಿಂದ ನಾವು ಮಾಡಿದಂಥ ಕ್ಷೇತ್ರದಲ್ಲಿ ಮಾಡಿದಂಥ ವಿವಿಧ ಕಾಮಗಾರಿಗಳ ಬಗ್ಗೆ ನಮ್ಮ ಕ್ಷೇತ್ರದ ಮುಖ್ಯಸ್ಥರಾದ ಮಧುಕರಮ್ಮನವರು ಸವಿವರವಾಗಿ ತಿಳಿಸಿಕೊಡ್ಲಿಕ್ಕಿದ್ದಾರೆ. ದೇವರ ಅನುಗ್ರಹವನ್ನು ಎಲ್ಲರಿಗೂ ತಿಳಿದಿರುವಂತೆ 6 ವರ್ಷಗಳ ಹಿಂದೆ ಇಲ್ಲಿರುವ ಧ್ವಜಸ್ತಂಭ ಪತನಗೊಂಡು ನೂತನ ಧ್ವಜಸ್ತಂಭವನ್ನು ನಿರ್ಮಾಣ ಮಾಡುವ ಅನಿವಾರ್ಯತೆ ಆಗಿರುವುದರಿಂದ ತುಂಬಾ ತಡವಾಗಿ ಆದರೂ ಒಳ್ಳೆಯ ಧ್ವಜಸ್ತಂಭವನ್ನು ಹತ್ತಿರದ ಹೆಬ್ರಿಯಿಂದ ತಂದು ಅದರ ಪುನರ್ ನಿರ್ಮಾಣದ ಕಾಮಗಾರಿಯನ್ನ ನಾವು ಆರಂಭಿಸಿದ್ದೇವೆ. ಈಗಾಗಲೇ ಆ ಕಾಮಗಾರಿ ಅಂತಿಮ ಹಂತದಲ್ಲಿದೆ. ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಧ್ವಜಸ್ತಂಭ ಪುನರ್ ನಿರ್ಮಾಣ ಆಗಿದೆ. ಈ ಧ್ವಜಸ್ತಂಭದ ಪ್ರತಿಷ್ಠಾಪನಾ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರದ ಅಮೂಲಾಗ್ರವಾಗಿ ನಾವು ಜೀರ್ಣೋದ್ಧಾರ ಮಾಡಬೇಕು ಎಂಬ ಸಂಕಲ್ಪವನ್ನ ಇಲ್ಲಿಯ ಗುತ್ತಿನಾರ್ ಉಮೇಶ್ ಶೆಟ್ಟರು, ಅದೇ ರೀತಿ ನಮ್ಮ ಇವತ್ತಿನ ಬ್ರಹ್ಮಕಲಶೋತ್ಸವ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಪ್ರಭಾಕರ್ ಶೆಟ್ಟಿಯವರು, ಅದೇ ರೀತಿ ನಮ್ಮ ತಂತ್ರಿವರೇಣ್ಯರ ಸಮಕ್ಷಮದಲ್ಲಿ ನಾವು ತೀರ್ಮಾನಿಸಿ ಕೇವಲ 8 ತಿಂಗಳಲ್ಲಿ ನಾವು ಸುಮಾರು 9 ಕೋಟಿ ವೆಚ್ಚದ ಕಾಮಗಾರಿಯನ್ನ ಕೈಗೆತ್ತಿಕೊಂಡಿದ್ದೇವೆ. ಈ ಕಾಮಗಾರಿಯನ್ನ ನಾವು ಆರಂಭಿಸುವಾಗ ನಮಗೆ ಒಂದು ತರ ತುಂಬಾ ಒತ್ತಡ ಮತ್ತು ಈ ಒಂದು ಕಾರ್ಯಕ್ರಮವನ್ನು ಯಾವ ರೀತಿಯಲ್ಲಿ ಪೂರ್ತಿಗೊಳಿಸಬೇಕೆಂಬ ಭಯ ಕೂಡ ಇತ್ತು. ಆದರೆ ನಾವು ಅದೇ ದಿನ ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ಮುಂಬೈಯಲ್ಲಿ ಕಟೀಲು ಅಸರಣ್ಣರ ಸಮಕ್ಷಮ, ಅದೇ ರೀತಿ ನಮ್ಮ ತಂತ್ರಿವರೇಣ್ಯರ ಸಮಕ್ಷಮದಲ್ಲಿ ಮೊದಲ ಸಭೆಯನ್ನು ಕರೆದಾಗ ನಮ್ಮ ಗುತ್ತಿನ ಮತ್ತು ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಎಲ್ಲ ಗುತ್ತು ಮನೆತನದವರು, ಶ್ರೀ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಎಲ್ಲ ಈ ಗ್ರಾಮದಿಂದ ಹೋಗಿ ಮುಂಬೈಯಲ್ಲಿ ಬೇರೆ ಬೇರೆ ಉದ್ಯಮದಲ್ಲಿ ತೊಡಗಿಸಿಕೊಂಡಿರುವ ವ್ಯಕ್ತಿಗಳು ಹೆಚ್ಚಿನ ರೀತಿಯ ಸಹಕಾರವನ್ನು ಕೊಟ್ಟು ನಮಗೆ ಒಂದು ರೀತಿಯ ದೃಢ ಸಂಕಲ್ಪವನ್ನ, ಒಂದು ಧೈರ್ಯವನ್ನ ತುಂಬಿ ನಾವು ಈ ಕಾಮಗಾರಿಯನ್ನ ಕೈಗೆತ್ತಿಕೊಂಡಿದ್ದೇವೆ. ತಾವು ಈಗಾಗಲೇ ಮೇಲಿನ ಸ್ಥಾನದ ಪ್ರವೇಶ ಗೋಪುರ ಶಿಬಿರಗುತ್ತು ರಾಮಚಂದ್ರ ಶೆಟ್ಟಿಯವರು ಆರಂಭದಲ್ಲಿ ಈ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳುವ ಮೊದಲೇ 2 ವರ್ಷದ ಮೊದಲೇ ಸುಮಾರು 65 ಲಕ್ಷ ವೆಚ್ಚದಲ್ಲಿ ಆ ಒಂದು ಸುಂದರವಾದ ಗೋಪುರವನ್ನ ನಿರ್ಮಿಸಿಕೊಟ್ಟಿದ್ರು. ಅದಕ್ಕೆ ಪೂರಕವಾಗಿ ನಾವು ಸುತ್ತಲಿನ ತಮಗೆಲ್ಲರಿಗೂ ತಿಳಿದಿರುವಂತೆ ಈ ಕ್ಷೇತ್ರದ ಧ್ವಜಸ್ತಂಭ ಪತನಗೊಂಡಾಗ ಆ ಪತನಗೊಂಡದ್ದು ಈ ಕ್ಷೇತ್ರದ ಮೇಲಿನ ಸ್ಥಾನದ ಗರ್ಭಗುಡಿಯ ಮೇಲೆ. ಆ ಗರ್ಭಗುಡಿಯನ್ನ ನಾವು ಭಂಡಾರದ ವತಿಯಿಂದ ಸುಮಾರು 75 ಲಕ್ಷ ಖರ್ಚು ವೆಚ್ಚದಲ್ಲಿ ನಾವು ನಿರ್ಮಿಸಿದ್ದೇವೆ. ಅದರ ಬ್ರಹ್ಮಕಲಶೋತ್ಸವ ಸುಮಾರು 2 ವರ್ಷಗಳ ಹಿಂದೆ ನಡೆದಿದೆ. ಸುತ್ತಲಿನ ಗೋಪುರವನ್ನ ಈ ಸರಿ ನಾವು ಸಂಪೂರ್ಣವಾಗಿ ಪುನರ್ ನಿರ್ಮಾಣ ಮಾಡಿ ಸುಮಾರು 7 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇದೆ. ಸಮರೋಪಾದಿಯಲ್ಲಿ ಕೆಲಸ ನಡೀತಾ ಇದೆ.
ಎಲ್ಲ ಭಕ್ತರು ನಮಗೆ ವಿಶೇಷ ರೀತಿಯಲ್ಲಿ ತನುಮನ ಧನಗಳಿಂದ ಸಹಕಾರವನ್ನು ನೀಡ್ತಾ ಇದ್ದಾರೆ. ಹೇಳಿದ್ರೆ ನಮಗೆ ಕೇಳಿದ್ರೆ ಆಶ್ಚರ್ಯ ಆಗ್ತದೆ. ಮೇಲಿನ ಸ್ಥಳದಲ್ಲಿ ಈಗ ನಡೀತಿರುವಂತಹ ಕಾಮಗಾರಿಗೆ ರಾತ್ರಿ ಹಗಲು ನಮ್ಮ ಗ್ರಾಮದ ಎಲ್ಲ ಜನರು ಅದಕ್ಕೆ ಕೈ ಜೋಡಿಸಿಕೊಂಡು ಕರಸೇವೆಯನ್ನು ಮಾಡುವ ಮೂಲಕ ಊರ ಪರವೂರ ಭಕ್ತಾಭಿಮಾನಿಗಳು ಬಂದು ನಮ್ಮೊಂದಿಗೆ ಕೈ ಜೋಡಿಸುವ ಮೂಲಕ ಇದನ್ನೊಂದು ಒಳ್ಳೆಯ ರೀತಿಯಲ್ಲಿ ಕಾರ್ಯರೂಪಕ್ಕೆ ತರುವಲ್ಲಿ ನಮಗೆ ತುಂಬಾ ರೀತಿಯ ಸಹಕಾರ ಕೊಡ್ತಾ ಇದ್ದಾರೆ. ಆದ್ರಿಂದ ಈ ಒಂದು ಮಹತ್ ಕಾರ್ಯಕ್ಕೆ ತಮ್ಮಲ್ಲಿ ವಿಜ್ಞಾಪನೆ ಇಷ್ಟೇ, ನಮ್ಮ ಈ ಕಟ್ಟಕಡೆಯ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಕೂಡ ಶ್ರೀ ಕ್ಷೇತ್ರದ ಗಂಧ ಪ್ರಸಾದ ತಲುಪಬೇಕು. ಈ ಒಂದು ಸುಂದರವಾದ ಭವ್ಯವಾದ ಅಪರೂಪದ ಒಂದು ಕಾರ್ಯಕ್ರಮಕ್ಕೆ ಅವರೆಲ್ಲ ಸಾಕ್ಷಿಗಳಾಗಬೇಕು. ಎಲ್ಲರೂ ಆ ಶ್ರೀ ದೈವದ, ಯಾಕಂತ ಹೇಳಿದ್ರೆ ಶ್ರೀ ಕ್ಷೇತ್ರದ ಮಣ್ಣು ಮತ್ತು ತೀರ್ಥ ವಿಷವನ್ನ ತರಿಸಿ ಅಮೃತ ಮಾಡಿಕೊಡ್ತೇನೆ ಎಂಬ ಆ ದೈವದ ನಾಣ್ಣುಡಿದೆ. ಈ ನಾಣ್ಣುಡಿ ಸತ್ಯ ಆಗಬೇಕು, ಎಲ್ಲರಿಗೆ ಈ ಒಂದು ನಾಣ್ಣುಡಿ ತಲುಪಬೇಕು. ಪ್ರಸಾದ, ತೀರ್ಥ ಪ್ರಸಾದ ಇಡೀ ಗ್ರಾಮದ, ಇಡೀ ನಮ್ಮ ರಾಜ್ಯದ ಎಲ್ಲ ಜನತೆಗೆ ಮುಟ್ಟಬೇಕು ಎಂಬ ಸಂಕಲ್ಪದೊಂದಿಗೆ ಈ ಒಂದು ವಿಶೇಷವಾದ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ತಾವೆಲ್ಲರೂ ನಮಗೆ ಈಗಾಗಲೇ ಈಗ ನಮ್ಮ ಎಲ್ಲರೂ ಹೇಳಿದ ಹಾಗೆ ವಿಶೇಷ ಸಹಕಾರವನ್ನು ಕೊಡ್ತಾ ಇದ್ದೀರಿ. ಬಾಲ ಜಗನ್ನಾಥ ಶೆಟ್ಟಿಯವರು ನಮಗೆ ವಿಶೇಷವಾದ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅವರ ನೇತೃತ್ವದಲ್ಲಿ ತಾವೆಲ್ಲ ಕೈ ಜೋಡಿಸಿಕೊಂಡು ಇಡೀ ಉಭಯ ಜಿಲ್ಲೆಗಳಿಗೆ ಮಾತ್ರ ಅಲ್ಲ, ರಾಜ್ಯಕ್ಕೆ ಮಾತ್ರ ಅಲ್ಲ, ದೇಶಕ್ಕೆ ಎಲ್ಲ ಜನರಿಗೆ ಈ ಒಂದು ಕಾರ್ಯಕ್ರಮದ ವಿಶೇಷತೆಯನ್ನ, ಕಾರ್ಯಕ್ರಮದ ಪ್ರಾಮುಖ್ಯತೆಯನ್ನ ತಲುಪಿಸಿ ನಮಗೆ ಸಹಕಾರ ಕೊಡಬೇಕಂತ ನಿಮಗೆ ಮತ್ತೊಮ್ಮೆ ಕೈ ಮುಗಿದು ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಬಣ್ಣಪಲ್ಲಿಕೆಯನ್ನು ದೈವಕ್ಕೆ ಸಮರ್ಪಿಸಬೇಕೆಂದು ತೀರ್ಮಾನ ಮಾಡಿದಾಗ ಅದಕ್ಕೆ ಒಂದು 2 kg ಬಂಗಾರದ ಅವಶ್ಯಕತೆ ಇತ್ತು. ಬಹುಶಃ ನಮ್ಮ ನಿರೀಕ್ಷೆಗೂ ಮೀರಿ ಕ್ಷೇತ್ರದ ಭಕ್ತರು ಹಾಗೂ ಹೊರವರದ ಭಕ್ತರೆಲ್ಲ ಸೇರಿ ತಮ್ಮ ಒಡವೆಯನ್ನು ದಾನ ರೂಪವಾಗಿ ಕೊಟ್ಟು ನಮ್ಮ ಈ ಕ್ಷೇತ್ರದ ಈ ನಮ್ಮ ಉಳ್ಳ ಆಸೆ ಏನಿದೆ ಅದನ್ನು ಬಹು ಶೀಘ್ರವಾಗಿ ನಮಗೆ ಮಾಡಲು ಅವರು ಸಹಕರಿಸಿದರೆ ಅವರಿಗೆಲ್ಲರಿಗೂ ನಾವು ತುಂಬ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇವೆ. ಅದೇ ರೀತಿ ನಮ್ಮ ಬ್ರಹ್ಮಕಲಶೋತ್ಸವದ ಸಮಿತಿಯ ಅಧ್ಯಕ್ಷರಾದ ಬಹುಶಃ 2ನೇ ಬಾರಿಗೆ ನಮ್ಮ ಗ್ರಾಮದ ಎಲ್ಲರ ಒತ್ತಾಸೆ ಮೇರೆಗೆ ಒಪ್ಪಿಕೊಂಡು ಅಧ್ಯಕ್ಷರಾಗಿರ್ತಾರೆ. ಅವರಿಗೆ ನಾವು ತುಂಬ ಧನ್ಯವಾದ ನೀಡುತ್ತಾ ಅವರ ಬ್ರಹ್ಮಕಲಶೋತ್ಸವದ ಬಗ್ಗೆ ಒಂದು ಯಾರು ಮಾತಾಡೋದಕ್ಕೆ ತಿಳ್ಕೊಳ್ತೀವಿ. ಹೇಳಿಂಗೆ ಒಂದೇ ಆಲ್ಕೊಟ್ಟು ಪ್ರಭಾಕರ್ ಶೆಟ್ಟಿ ಲಕ್ಷ್ಮೀ ಜನಾರ್ದನ್ ಟೆಂಪಲ್ನ ಮುಕ್ತೇಶ್ವರ್ ಯಾನು ಈ ಭಾರತ ಕೊಡಮಂದಾಯನ ಮಲ್ಲ ಭಕ್ತೆ ಯಾನು ನಲ್ಪ ಹೊಡ್ತು ತುಂಬು ಈ ಜಾತ್ರೆಗೆ ಬರೋದಿದ್ರೆ ಈ ಜಾತ್ರೆದ ವಿಶೇಷ ಏನೇ ಬೇತೆ ಮೂಲ ಏನು ಭಕ್ತಿ ಭಕ್ತರು ನಿಜವಾದ ಶಕ್ತಿ ಉಂಟು. ಅಂಚೆನೆ ಎಲ್ಲ ಬರೀತಿನ ತಂದಿದ್ದಾರೆ ಶಂಕರನ 7 ಲಕ್ಷ ಜನ ಟೆಂಪಲ್ದ ಏತ್ ಪವಿತ್ರ ಮಂದಿರ ಅಂಚೆನೆ ಮೂಲಕ ಶಿವಾರ ಗೊಡಮಂದಾಯನ ಪವಿತ್ರದ ಕೆಲಸ ಕೈತ ಅವನುಂಟು. ಅಂಚಾದ್ಯಾನ ಅಧ್ಯಕ್ಷ ಅಪ್ಪಿನ ಬಾವಿರಡು ಬೈದಿನ ಹತ್ತದು ಜಲಕ್ಕೂರ್ನ ಪ್ರೇಮ ಹೀಗೆ ಅವಳು ಅಂದ್ಬಿಟ್ಟಿನ ಯಾನು ಬೊಂಬಾಯಿ ವ್ಯಾಪಾರಿ ಬೊಂಬಾಡಿ ಯಾನು ಬ್ರಹ್ಮಕಲಶ ಹನುಮಾನ್ ಜಯಂತಿದ ಮೊದಲ 2 ಸರಿ ಬ್ರಹ್ಮಕಲಶ ಮನಪ ದೇವಸ್ಥಾನ ಕಟ್ಟಿ ಆಂಡ ನಮ್ಮ ಊರುಡು ತಿಬಾರದ ಒಂಚಿನ ಬ್ರಹ್ಮಕಲಶ ಮಲ್ಪುಣ ಇತ್ತು ಒಡಬಂದಾಯ ಯೋಗಿತ ಕೊಡ್ತೀನಿ ಅಂಚೆ ಮಾಡಿ 2 ಪಾತ್ರನೂ ಮುಗಿಸುವೆ ಎಂಕನ ಊರು ಎಂಚೆ ಉಂಟು ಬಂದ ನಮ್ಮ ಹಿಂದೂ ಧರ್ಮ ಅನ್ಪ ಆ ಹಿಂದೂ ಧರ್ಮಕ್ಕೆ ಪೂರಕವಾದ ನಮ್ಮ ಮಾತ ಹಿಂದೂನು ಪಂಪಿನ ಕೊಂಚ ಉದಾಹರಣೆ ಅನ್ಪಂತೆ ಇನ್ನಿಕ್ಕೆ ಜ್ಞಾನಪೀಠ ಪ್ರಶಸ್ತಿ ಡಾಕ್ಟರ್ ಪ್ರಶಸ್ತಿ ವಿಜೇತರಾಗಿನ ವಾಮನ್ ಶಾಲೆ ಅಂటారు. ಸೊ ಅರ್ನ ಕುಲಕಸಬು ಕೋಲಕಟ್ಟುನ ಆಂಡಲ ಈ ನಾಗಮಂಡಲು ಆರು 1 ಸಾರ ಇತ್ತ ಬಂದ ಬರಗಲ ಪರಿಸ್ಥಿತಿ ಬೊಂಡ ದಿಕ್ಕೂಜಿ ಆಂಡಲ 1 ಸಾರ ಬೊಂಡನು ಈ ನಾಗಮಂಡಲಿಗೆ ಅರ್ಪಣೆ ಮಲ್ಪೇರು ಅಂಚಿನ ಭಕ್ತರನ್ನ ನಮ್ಮ ಮೋಕೆ ಆತೆ ಸ್ವಾಗತೋಡು ನಮ್ಮ ಮುಂದುವರಿಸೊಂದು
ಅಪಗ ಮಾತ್ರ ನಮ್ಮ ಈ ಸಮಾಜ ಒಗ್ಗಟ್ಟಾಕೊಂಡು ಈ ಸಮಾಜ ಭಿನ್ನ ಪೂಜೆ ಅಂತಿದ್ದಕ್ಕೆ ತಿಬಾರ್ ಒಂದು ಉದಾಹರಣೆ ಆಡುವಂತೆ ನನ್ನ ಪ್ರಾರ್ಥನೆ. ಶೆಟ್ರು ಆ ಕಲಶ ಕೊಡ್ತೇವೆ. ಅವೇ ಕಲಶ ಅಂಚರಣೆ ಕಲಶ ಮೇಲಿ ಸರಿ ಕೊಡೋದಿದೆ. ಬೆಳ್ಳಿ ಕಲಶ ಎಲ್ಲಂಜಾಪಿನ ಪವಿತ್ರ ಅಷ್ಟಪವಿತ್ರ ನಾಗಮಂಡಲ ಸೇವೆ ಅಂತಿನ ಕಾಂಡಾಪಿನ ಬ್ರಹ್ಮಕಲಶೋತ್ಸವದ ಇಡೀ ದಿನದ ಅನ್ನದಾನ ಸೇವೆ ಎಂಗಳರಾಯನ ಬೋಳ ಸುಬ್ಬಯ್ಯ ಶೆಟ್ರು ಆರ್ನ ಒತ್ತಿಡು ಕೊರೋದಿಲ್ಲರು ಅವು ಆರ್ನ ಮಲ್ಲ ಸೇವೆ ಆರು ಎಂಗ್ಲಿಗೆ ಧನ ಸಹಾಯ ಕೊಡ್ತಾರೆ ಅಂಚನೆ ಆಡಿದ ಉಂಜಿನಿಂದ ಅನ್ನದಾನ ಸೇವೆ ಇಡೀ ದಿನದ ಕಾಂಡೆ ಶುರುವಾಂಡ ರಾತ್ರಿದ ಇಡೀ ದಿನದ ಅನ್ನದಾನ ಸೇವೆ ಆರು ಕೊರೋದಿಲ್ಲರು ಅದಕ್ಕೆಲ್ಲ ಈ ಹೊತ್ತು ಎಂಗಳು ವಿಶೇಷವಾದ ಧನ್ಯವಾದ ಅರ್ಪಣೆ ಮಾಡ್ತದಲ್ಲ. ಹೋಟೆಲ್ ರಾಮಕೃಷ್ಣ ಮುಂಬೈ ನಿಂತ ಮಾಲಕರಾಯನ ಬೋಳ ಸುಬ್ಬಯ್ಯ ಶೆಟ್ಟಿ ಅಂಚಿನ ಮಗೆ ಬರ್ಪಿನಂಚಿನ ಸ್ವರ್ಣ ಪಲ್ಲಕ್ಕಿ ಸಮರ್ಪಣಾ ಮೆರವಣಿಗೆ ಮಾತೆಲ್ಲ ಭಾಗವಹಿಸಲು ಪಂಪಿನ ವಿಷಯ ಎಲ್ಲ ನಿಂಗಳು ಪತ್ರಿಕಾ ಮಾಧ್ಯಮಗಳು ಕುರುಡು ಪಣದ ಎಂಕುಲು ಕೇಳೋದಿಲ್ಲ. ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ ನಮ್ಮ ಬಂಡದಲ್ಲಿ 2009ನೇ ಇಸವಿಯಿಂದ ಇವತ್ತಿನವರೆಗೆ ಜಮೆಯಾದ 1 kg 47 ಗ್ರಾಂ ಬಂಗಾರದಲ್ಲಿ ನಾವು ಸ್ವರ್ಣ ಪಲ್ಲಕ್ಕಿ ಸಮರ್ಪಣೆ ಮಾಡುವಂತ ಸಂಕಲ್ಪವನ್ನು ಮಾಡಿದ್ದೇವೆ. ಆದರೆ ಅದಕ್ಕೆ ಇಲಾಖಾ ಪರವಾನಿಗೆ ಇಲಾಖಾ ಅನುಮತಿ ಸಿಗ್ಲಿಕ್ಕೆ ಸ್ವಲ್ಪ ಕಾರಣಾಂತರದ ತಡ ಆಯಿತು. ಅಷ್ಟಾಗುವಾಗ ಚುನಾವಣಾ ನೀತಿ ಸಂಹಿತೆ ಜಾರಿ ಆಯಿತು. ಆದರೆ ನಾವು ನಮ್ಮ ಆ ಒಂದು ಯೋಜನೆಯಿಂದ ವಿರಮಿಸಲಿಲ್ಲ. ಕಳೆದ ಬಾರಿ ಮುಂಬೈಯಲ್ಲಿ ನಡೆದಂತ ಸಭೆಯಲ್ಲಿ ನಾವು ಅದನ್ನ ಘಂಟಾಘೋಷವಾಗಿ ಯಾವುದೇ ಕಾರಣಕ್ಕೂ 19ನೇ ತಾರೀಕಿನಂದು ಸ್ವರ್ಣ ಪಲ್ಲಕ್ಕಿ ಸಮರ್ಪಣೆ ಆಗಲೇಬೇಕು ಎಂಬ ನಿರ್ಧಾರಕ್ಕೆ ಬಂದು ನಾವು ಪ್ರಕಟಿಸಿದ್ದೇವೆ. ಏನು ಅಂತ ಹೇಳಿದ್ರೆ ಈಗಿನ ಒಂದು ಕ್ರಯದಲ್ಲಿ ಎಲ್ಲರಿಗೆ ಸ್ವರ್ಣವನ್ನ ಖರೀದಿಸಿ ಸಮರ್ಪಣೆ ಮಾಡಲಿಕ್ಕೆ ಅನಾನುಕೂಲ ಇರಬಹುದು. ಆದರೆ ತಾವು ತಮ್ಮ ಮೈಯಲ್ಲಿದ್ದ ಒಂದು ತುಂಡು ಬಂಗಾರವನ್ನಾದರೂ ಈ ಒಂದು ಸೇವೆಗೆ ಸಮರ್ಪಿಸಬೇಕು ಎಂಬ ಒಂದು ಕರೆಯನ್ನು ಕೊಟ್ಟಾಗ ಎಲ್ಲ ಜನರು ನಾವು ನಿರೀಕ್ಷೆಗೆ ಮೀರಿ ಸ್ಪಂದಿಸಿ ಕುತ್ತಿಗೆಯಲ್ಲಿದ್ದ ಕರಿಮಣಿಯನ್ನು ಕೂಡ ಸಮರ್ಪಣೆ ಮಾಡಿದ್ದಾರೆ. ಅತ್ಯಂತ ಸಂತೋಷ ಆಗ್ತಾ ಇದೆ. ಈ ಒಂದು ಸೇವೆಗೆ ನಮಗೆ 1.5 kg ಬಂಗಾರ ಕೇವಲ ಸುಮಾರು 2 kg ಬಂಗಾರ ಕೇವಲ ಜನರಿಂದ ಸಂಗ್ರಹ, ಅದು ಕೂಡ ಅತ್ಯಂತ ಕಡಿಮೆ ಸಮಯದಲ್ಲಿ ಸಮರ್ಪಣೆ ಆಗಿದೆ ಅಂತ ಹೇಳಿಕೆ ತುಂಬಾ ಆ ದೈವದ ಒಂದು ಆ ಶ್ರೀದೈವದ ಮತ್ತು ಆ ಕಟೀಲು ಅಮ್ಮನವರ ನಮಗೆ ಆಶೀರ್ವಾದ ಈ ಒಂದು ಕಾರ್ಯಕ್ಕೆ ಸಂಪೂರ್ಣವಾಗಿ ಇದೆ ಅಂತ ಹೇಳಿಕೆ ನಾನು ಅತ್ಯಂತ ಸಂತೋಷದಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ.